ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಂಜುಳಾ ಆರ್ಯನ್ ಫ್ಯಾಷನ್. ನಾನು ಹಿಂದಿನ ವಿಡಿಯೋದಲ್ಲಿ ತುಂಬ ಈಸಿ ಮೆಥಡಲ್ಲಿ ಯಾವ ರೀತಿ ಫ್ರಂಟ್ ಟು ಬ್ಯಾಕು ಕಟ್ ಮಾಡಬೇಕು ಅನ್ನೋದನ್ನು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೆ. ಯಾರೆಲ್ಲ ಇನ್ನೂ ನಮ್ಮ ವಿಡಿಯೋ ನೋಡಿಲ್ಲ ಅವರು ನೋಡಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿ ಮೆಥಡಲ್ಲಿ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು, ಪ್ಲೇನ್ ಬ್ಲೌಸ್ ಕಟ್ಟಿಂಗು ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಈಗ ನಾವು ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ಫಸ್ಟು ಈ ರೀತಿ ಬಟ್ಟೆನ 4 ಫೋಲ್ಡ್ ಮಾಡಿಕೊಂಡು ಓಪನ್ ಇರೋದ ಮುಂದೆ ಇಡಬೇಕು. ಹಿಂಗೆ ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಈ ಥರ ನೋಡ್ಕೊಳ್ಳಿ. ಇದಾದಮೇಲೆ ಫಸ್ಟ್ ಉದ್ದ ನೋಡ್ಕೊಳ್ಳಿ, ಸ್ಲೀವ್ಸ್ನ ಉದ್ದ ಎಷ್ಟು ಬರುತ್ತೆ ಅಂತ. ನಮ್ಮದು ಸ್ಲೀವ್ಸಲ್ಲಿ ಸ್ಲೀವ್ನ ಲೆಂತ್ ಬಂದು ಉದ್ದ ಬಂದು 8.5 ಬರ್ತಿದೆ. ನಿಮ್ದು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಅದು 1.5 ಇಂಚ್ ಏನಕ್ಕೆ ಅಂತಂದರೆ ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೆ 1/2 ಇಂಚಸ್ಸು ಮತ್ತು ಇಲ್ಲಿ ಹೆಮ್ಮಿಂಗಿಗೆ 1 ಇಂಚಸ್ ಬೇಕಾಗುತ್ತೆ. ಅದಕ್ಕೆ ನಾವು 10 ಇಂಚ್ ತೊಗೊಬೇಕು. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬಟ್ಟೆನ ಇದು ಸಮವಾಗಿ ಮಡ್ಚ್ಕೊಬೇಕು. ಇಲ್ಲಿ ಏರುಪೇರು ಇರಬಾರ್ದು. ನಂದೇನಿಲ್ಲ, ನಿಮ್ಮದು ನೋಡಿಕೊಂಡು ಸಮವಾಗಿ ಈ ರೀತಿ ಮಡ್ಚ್ಕೊಂಡು ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ 10 ಇಂಚ್ಗೆ. ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ 1 ಇಂಚ್ಗೆ ಇದು ಹೆಮ್ಮಿಂಗ್ ಮಾಡೋದಕ್ಕೆ ಹೋಗುತ್ತೆ. ಇಲ್ಲಿಗೆ ನೀವು ಹಿಂಗೆ ಮಾರ್ಕ್ ಮಾಡಿಕೊಂಡು 1 ಇಂಚನ್ನ ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಮತ್ತೆ ಇಲ್ಲಿ ನಮಗೆ ಸ್ಲೀವ್ಸ್ ಡೌನಿಂಗ್ ನೋಡ್ಕೊಬೇಕು. ಅದು ಯಾವ ರೀತಿ ನೋಡಬೇಕು ಅಂತಂದರೆ, ಬ್ಲೌಸ್ನ ಈ ಥರ ಇಟ್ಕೊಂಡು ಸ್ಲೀವ್ಸು ಈ ಥರ ಹಿಂಗೆ ಇಟ್ಕೊಂಡು ಇಲ್ಲಿಂದ ಶೋಲ್ಡರ್ ಏನು ಜಾಯಿಂಟ್ ಆಗಿದೆ ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿ ಏನು ಜಾಯಿಂಟ್ ಮಾಡಿದ್ದೀವಿ ಸ್ಲೀವ್ಸು ಮತ್ತು ಇದು ಕೆಳಗಡೆ ಭಾಗ ಏನು ಜಾಯಿಂಟ್ ಆಗಿದೆ ಅಲ್ಲಿಗೆ ಎಲ್ ಶೇಪಲ್ಲಿ ನೀಟಾಗಿ ಈ ಥರ ಮಡಚಿ ಸ್ಟ್ರೈಟ್ ಇರಬೇಕು. ಈ ಥರ ಹಿಂಗೆ ಜಾಸ್ತಿ ಈ ಥರನೂ ಮಾಡಬಾರ್ದು, ಹಿಂಗೆ ಒಳಗಡೆ ಈ ಥರನೂ ತೊಗೊಳ್ಬಾರ್ದು. ಹಿಂಗೆ ಸ್ಟ್ರೈಟು ನೀವು ನೋಡ್ಕೊಳ್ಳಿ, ಎಲ್ ಶೇಪಲ್ಲಿ ನೀಟಾಗಿ ಬಂದಿರುತ್ತೆ. ಈಗ ನಾನು ತೊಗೊಂಡಿರೋದು 2.5 ಬಂದಿದೆ. ನಿಮ್ಮ ಬ್ಲೌಸಲ್ಲಿ ಎಷ್ಟು ಬರುತ್ತೆ ನೋಡಿ. 2.5 ಇಂಚಸ್ಗೆ 1/2 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. ಶೋಲ್ಡರ್ಗೆ ಅದು ಮಾರ್ಜಿನ್ ಹೋಗುತ್ತೆ, ಅದಕ್ಕೋಸ್ಕರ 1/2 ಇಂಚನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇದನ್ನು ಇಲ್ಲಿಂದ ಇಲ್ಲೇನು ಲೈನ್ ಹಾಕಿದ್ದೀವಿ ಇಲ್ಲಿಂದ 2.5 ಪ್ಲಸ್ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟ್ ಈ ಥರ ಲೈನ್ ಹಾಕ್ಕೊಳ್ಳಿ. ಮತ್ತು ಸ್ಲೀವ್ನ ಸುತ್ತಳತೆ ನೋಡ್ಕೊಳ್ಳಿ. ಬ್ಲೌಸ್ ಈ ಥರ ಇಟ್ಕೊಂಡು ಸುತ್ತಳತೆನ ಇಲ್ಲಿ ನಾವೇನು 2.5 ತೊಗೊಂಡಿದ್ವೋ ಪ್ಲಸ್ ಅದಕ್ಕೆ 1/2 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. 1/2 ಇಂಚನ್ನ ಆ್ಯಡ್ ಮಾಡ್ಕೊಂಡು ಟೈಟಾಗಿ ಒಂದು ಸ್ವಲ್ಪ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲೇನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಂದ ಸ್ಟ್ರೈಟ್ನ ಟೇಪ್ನ ಇಲ್ಲೇನು ಜಾಯಿಂಟ್ ಮಾಡಿರ್ತೀವೋ ಅಲ್ಲಿಗೆ ಸ್ಟ್ರೈಟ್ ಈ ಥರ ಇಟ್ಕೊಳ್ಳಿ. ಈ ಥರ ನಮಗೆ ಸ್ವಲ್ಪ ಹಿಂಗೆ ಎಳ್ದು ನೋಡಿ 7 ಇಂಚಸ್ ಬರ್ತಿದೆ. ನಿಮ್ಮದು ಬ್ಲೌಸಲ್ಲಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಅದಕ್ಕೆ 2 ಇಂಚಸ್ನ ಆ್ಯಡ್ ಮಾಡ್ಕೋಬೇಕು. ಕಚ್ಚಾಗೆ 7 ಪ್ಲಸ್ 2 9 ಆಗುತ್ತೆ. 9 ಮತ್ತು 7 ಇಂಚಸ್ಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಗೆ ಸುತ್ತಳತೆ ಇದು ಎಕ್ಸ್ಟ್ರಾ ಕಚ್ಚಾ. ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಮತ್ತು ಇದನ್ನು ನೋಡ್ಕೊಳ್ಳಿ, ಇದೆಷ್ಟು ಬರುತ್ತೆ ಅಂತ. ಕೆಳಗಡೆ ಸ್ಲೀವ್ಸು ತೊಳಿಂದು ನೋಡಿ, ನನಗೆ 5.5 ಬರ್ತಾ ಇದೆ. ಸೊ 5.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1.5 ಇಂಚಸ್ಸಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಶೇಪ್ ತೆಗಿಯೋದಕ್ಕೆ ಮಾರ್ಕ್ ಮಾಡ್ಕೊಂಡು ತುಂಬ ಈಸಿಯಾಗಿ ಬರುತ್ತೆ ನೋಡಿ. ಈ ಥರ ಡೌನ್ ಈ ಥರ ಕೊಡಿ. ಮತ್ತು ಇಲ್ಲಿಂದ 1/2 ಇಂಚಸ್ಸಲ್ಲಿ ಈ ಥರ ಮಾಡಿ. ಮತ್ತು ಇಲ್ಲಿಂದ ಒಂದು ಲೈನ್ ಹಾಕ್ಕೊಳ್ಳಿ. ಇಷ್ಟೇ, ಈಸಿಯಾಗಿ ಕಲಿಬೋದು. ತೆಗೆಸ್ಕೊಂಡು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ.
ಇದು 2 ಭಾಗ ಮಾತ್ರ ಎತ್ಕೊಂಡು ಫ್ರಂಟು 2 ಕೆಳಗಡೆ ಇರುತ್ತೆ, ಇನ್ನು 2 ಭಾಗ ಎತ್ಕೊಂಡು 2 ಭಾಗ ಕೆಳಗಡೆ ಇರುತ್ತೆ, ಇನ್ನು 2 ಭಾಗ ಮಾತ್ರ ತೆಗೀರಿ. ಹಿಂಗೆ ತೆಗೆದುಬಿಟ್ಟು ಈ ಥರ ಶೇಪಿಂಗ್ ಥರ ಫ್ರಂಟ್ಗೆ ಈ ಥರ ತೆಗೆದು ಸೆಂಟ್ರಲ್ಲಿ ಒಂದು ಈ ಥರ ಹಿಂಗೆ ಮಾಡ್ಕೊಳ್ಳಿ, ಅಷ್ಟು ಮಾಡ್ಕೊಳ್ಳಿ. ಇಷ್ಟು ಇವತ್ತಿನ ಸ್ಲೀವ್ಸ್ನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಯಾವ ರೀತಿ ಸ್ಲೀವ್ ಕಟಿಂಗ್ ಮಾಡೋದನ್ನ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಫ್ರಂಟು ಬ್ಯಾಕು ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ನ ತುಂಬ ಈಸಿಯಾಗಿ ಯಾವ ರೀತಿ ಕಟಿಂಗ್ ಮಾಡೋದನ್ನ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಮಾಡ್ಕೊಳ್ಳಿ, ಮತ್ತು ಕಮೆಂಟ್ ಮಾಡಿ, ಲೈಕ್